ಚಿಕ್ಕಮಗಳೂರಿನ ಕೋಟೆ ತಾವರೆಕೆರೆಯ ನಿರ್ವಹಣೆ ಇಲ್ಲವೇ ಇಲ್ಲ. ಸುಮಾರು 36 ಎಕರೆ ವಿಸ್ತೀರ್ಣದ ಕೆರೆ, ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಕೆರೆ ಇದು. ಕೆರೆ ಸುತ್ತ ಬೆಳೆದಿದೆ ಗಿಡಗಂಟಿಗಳು, ಜನ ವಾಕಿಂಗ್ ಮಾಡೋದು ಕಷ್ಟ. ಕೆರೆಗೆ ಬೇಕಿದೆ ಕಾಯಕಲ್ಪ. ಚಿಕ್ಕಮಗಳೂರಿನ ಕೋಟೆ ತಾವರೆಕೆರೆಗೆ ಗ್ರಹಣ ಹಿಡಿದು ಬಿಟ್ಟಿದೆ. ಕೆರೆ ಸುತ್ತಮುತ್ತ ಕ್ಲೀನ್ ಇಲ್ಲ, ನಿರ್ವಹಣೆ ಇಲ್ಲ, ಪುಂಡ ಪೋಖರಿಗಳ ಅಡ್ಡ ಆಗ್ಬಿಟ್ಟಿದೆ. ಕೆರೆಯ ಪ್ರದೇಶ ಅದು ಸಿಟಿಯ ಒಳಗಡೆ ಬೇರೆ ಇರುವಂಥದ್ದು. ಸಿಟಿ ಒಳಗಡೆ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಕ್ಲೀನ್ ಇರಬೇಕು, ಓಡಾಡಕ್ಕೆ ಸ್ವಲ್ಪ ಅವಕಾಶ ಇರಬೇಕು ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಸಹಜವಾಗಿ ಜನ. ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಕೂಡ ಇಲ್ಲಿ ನೀರಲ್ಲಿ ಹೋಮ ಮಾಡ್ದಂಗೆ ಹಂಗಾಗಿದೆ ಪರಿಸ್ಥಿತಿ. ವಾಕ್ ಮಾಡಕ್ ಹೋಗ್ತಾರೆ, ವಾಕ್ ಮಾಡಕ್ ಹೋದ್ರೆ ಗಬ್ಬು ವಾಸನೆ. ಯಾಕೆಂದ್ರೆ ಬೆಳಗ್ಗೆಯ ದಿನಚರಿಗಳು ಕೂಡ ಕೆಲವರು ಅಲ್ಲೇ ಮುಗಿಸ್ಬಿಟ್ಟಿರ್ತಾರಂತೆ. ಅಷ್ಟು ಹದಗೆಟ್ಟೋಗಿದೆ ಆ ಕೆರೆಯ ಏರಿ ಮೇಲೆಲ್ಲ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬ. ವೇಸ್ಟ್ ಕೋಳಿಗಳನ್ನ ತಂದು, ಸತ್ತಿರ ಕೋಳಿಗಳನ್ನ ತಂದು ಆ ಕಡೆ ನೋಡಿ ಡಂಪ್ ಮಾಡ್ತಾರೆ. ಅದ್ರ ಸ್ಮೆಲ್ ಕುಡಿದ್ರೆ ವಾಕ್ ಮಾಡಕ್ ಬಂದವರು ಜೀವ ಉಳಿಸ್ಕೊಳಕ್ ಬರಲ್ಲ, ಆದ್ರೆ ಇಲ್ಲಿ ಬಂದ್ರೆ ಜೀವ ಹೋಗುತ್ತೆ. ಚಿಕ್ಕಮಗಳೂರು ಅಂದ್ರೆ ಪ್ರವಾಸಿಗರ ಪಾಲಿನ ಭೂಲೋಕದ ಸ್ವರ್ಗ. ಪ್ರಕೃತಿಯ ಮಡಿಲಿನಲ್ಲಿ ಕುಣಿದು ನಲಿದು ಇಲ್ಲಿನ ಸ್ವಚ್ಛಂದ ಪರಿಸರದಲ್ಲಿ ಆಡೋಕೆ ದೇಶದ ಮೂಲೆ ಮೂಲೆಯಿಂದಲೂ ಪ್ರವಾಸಿಗರು ಬರ್ತಾರೆ. ಆದ್ರೆ ಇದೇ ಚಿಕ್ಕಮಗಳೂರಲ್ಲಿರೋ ಕೋಟೆ ತಾವರೆಕೆರೆ ನಿರ್ವಹಣೆ ಇಲ್ಲದೆ ಹಾಳಾಗಿದೆ. ಸುಮಾರು 36 ಎಕರೆ ವಿಸ್ತೀರ್ಣದ ಈ ಕೆರೆ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಕೆರೆ ಅಭಿವೃದ್ಧಿಯಾಗಿಲ್ಲ. ಕೆರೆ ಸುತ್ತ ಗಿಡಗಂಟೆಗಳು ಬೆಳೆದಿವೆ. ಸಂಜೆಯಾದ್ರೆ ಪುಂಡು ಪೋಖರಿಗಳ ಅಡ್ಡೆಯಾಗಿ ಬಿಡುತ್ತೆ ಈ ಕೆರೆ ಪ್ರದೇಶ. ಜನ ವಾಕಿಂಗ್ ಮಾಡೋದಕ್ಕೂ ಕಷ್ಟ ಆಗ್ತಿದೆ. ಕೆರೆ ಅಭಿವೃದ್ಧಿ ಮಾಡಿ ಜನರನ್ನ ಆಕರ್ಷಿಸುವಂತೆ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನಮ್ಮ ಕಾಲುವೆಗಳಿಂದ ಬರುವ ಕಲುಷಿತ ನೀರು ಕೂಡ ಬಂದು ಇಲ್ಲಿಗೆ ಸೇರ್ಕೊಳ್ಳುತ್ತೆ. ಕೆಲವರು ಕಸ ತಂದು ಎಸ್ತೋಗ್ತಾರೆ. ಹಾಗೆ ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ. ಇದನ್ನು ಬೆಂಗಳೂರು ಮಾಡಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡವ್ರು ಇವರು. ಇದು ವಾಕಿಂಗ್ ಒಂದು ರ್ಯಾಂಪ್ ಆಗಲಿ, ಇಲ್ಲಿ ಎಲ್ಲರೂ ಸಾರ್ವಜನಿಕರು ಒಂದು ವಾಕ್ ಮಾಡಲಿ ಅಂತ ಹೇಳಿಬಿಟ್ಟು. ಬಟ್ ಅವರಿಗೆ ಸುರಕ್ಷತೆ ಇಲ್ಲ. ಸಂಜೆ ಆದರೆ ಈ ಮದ್ಯ ಸೇವನೆಗೆ ಬರುವಂಥ ಜನಗಳಿರ್ತಾರೆ. ತಾವೆಲ್ಲರೂ ಇದ್ರ ಬಗ್ಗೆ ಒಂಚೂರು ಒಂದು ದೃಷ್ಟಿ ತೋರಿಸ್ಬಿಟ್ಟು ಇದರ ವ್ಯವಸ್ಥೆನ ಸರಿ ಮಾಡಿಸ್ಬೇಕು ಅಂತ ಕೇಳ್ಕೊಂತೀವಿ. ಈ ಡೈಲಿ ಕೋಳಿ ಫಾರಮ್ಗಳದ್ದು ಕೋಳಿದು ವೇಸ್ಟ್ ತ್ಯಾಜ್ಯಗಳಿರ್ಬೋದು, ಸತ್ತಿರ ಕೋಳಿಗಳಿರ್ಬೋದು, ಆಮೇಲೆ ಈ ಚಿಕನ್ ಅಂಗಡಿಗಳಾಗಿದೆ. ಈ ಚಿಕನ್ಗಳದೆಲ್ಲ ಉಳಿದಂಥದ್ದು ವೇಸ್ಟ್ ಕೋಳಿಗಳೆಲ್ಲ ತಂದು, ಸತ್ತಿರ ಕೋಳಿಗಳೆಲ್ಲ ತಂದು ಆ ಕಡೆ ನೋಡಿ ಡಂಪ್ ಮಾಡ್ತಾರೆ ಅಲ್ಲಿ. ಆಮೇಲೆ ಕೆಲವು ಮನೆಗಳು ಖಾಲಿ ಆದಾಗ ಉಳಿದಂಥ ವಸ್ತುಗಳನ್ನ ನಗರಸಭೆ ಗಾಡಿ ಬಂದರೂ ಅದಕ್ಕೆ ಹಾಕದಲ್ಲೇ ತಂದು ಇಲ್ಲೂ ಹಾಕ್ತಾರೆ. ಇದನ್ನ ವಿಚಾರವಾಗಿ ಆಯುಕ್ತರ ಗಮನಕ್ಕೂ ನಾವು ತಂದ್ರೂ ಕೂಡ ಯಾವುದೇ ರೀತಿಯಾದ ಅವರು ಕ್ರಮ ಕೈಗೊಂಡಿಲ್ಲ. ಅವರು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತಾರೆ, ಮತ್ತೊಂದ್ಸತಿ PW ವ್ಯಾಪ್ತಿಗೆ ಬರುತ್ತೆ ಅಂತಾರೆ. ಇದೇ ಥರ ಆಯಿತು ಅಂತಂದರೆ ನಗರದ ಸ್ವಚ್ಛತೆ ಕಾಪಾಡೋದು ಯಾರು? ರಾಜಕಾಲುವೆ ಪಕ್ಕದಲ್ಲಿದೆ. ಆ ರಾಜಕಾಲುವೆ ನೀರು ಕೋಟೆ ಕೆರೆ ಒಳಗೆ ಬಂದು ಈ ಏನು ಪ್ರಪಂಚದಲ್ಲಿ ಉತ್ಪಾದನೆ ಮಾಡ್ತೀವಿ ಅಷ್ಟು ವಸ್ತುಗಳು ನಮ್ಮ ಕೋಟೆ ಕೆರೆ ಐಹೊಳೆ ವ್ಯವಸಾಯಗಾರರು ಬೆಳಕರಿದ್ರೆ ನೀರು ಹಾಯಿಸುವಂಥ ಪರಿಸ್ಥಿತಿಯಲ್ಲಿ ಸುಮಾರು ದಶಕಗಳಿಂದ ನೋಡ್ತಾ ಇದ್ದೀವಿ. ನಮ್ಮ ರಾಜಕಾಲುವೆ ಇರೋದ್ರಿಂದ ಎಲ್ಲ ಕೆಟ್ಟ ನೀರು ಇದ್ರೊಳಗೆ ಬರುತ್ತೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಚುನಾಯಿತ ಪ್ರತಿನಿಧಿಗಳಾದ ನಮಗೊಂಥರ ಅವಮಾನ ಆಗುತ್ತೆ ಅನ್ನೋ ಮನೋಭಾವನೆಯಲ್ಲಿ ಯಾರೂ ಕೂಡ ಇಲ್ಲ. ಈ ಭಾಗದಲ್ಲಿ ರಾಜಕಾಲುವೆ ಇದೆ, ನೀರು ಹರಿಯಲ್ಲ. ಎಲ್ಲ ಮಲಮೂತ್ರದಿಂದ ಹಿಡಿದು ಎಲ್ಲದೂ ಕೂಡ ಕರ್ಗಿ ಸ್ಮೆಲ್ ಬರುತ್ತೆ. ಅದ್ರ ಸ್ಮೆಲ್ ಕುಡಿದ್ರೆ ವಾಕ್ ಮಾಡಕ್ ಬಂದವರು ಜೀವ ಉಳಿಸ್ಕೊಳಕ್ ಬರೋದು, ಆದ್ರೆ ಇಲ್ಲಿ ಬಂದ್ರೆ ಜೀವ ಹೋಗುತ್ತೆ. ಚಿಕ್ಕಮಗಳೂರಿಗೆ ಬರುವ ಪ್ರವಾಸಿಗರಿಗೆ ಎಂಟ್ರಿಯಲ್ಲೇ ಸಿಗೋ ಈ ಕೋಟೆ ಕೆರೆ ಮೊದಲಿನಂತೆ ಜನರನ್ನ ತನ್ನತ್ತ ಸೆಳೆಯುವಂತಾಗಲಿ ಅನ್ನೋದೇ ನ್ಯೂಸ್ 18ನ ಆಶಯ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಯೋಗಿ, ಚಿಕ್ಕಮಗಳೂರಿಗಂತೂ ಪ್ರತಿನಿತ್ಯನೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆನ್ ದ ವೇ ಚಿಕ್ಕಮಗಳೂರಿಗೆ ಹೋಗ್ಬಿಟ್ಟೆ ಬೇರೆ ಬೇರೆ ಕಡೆ ಹೋಗ್ಬೇಕಾಗಿರುವಂಥದ್ದು, ಅದು ಒಂದು ಸೆಂಟರ್ ಪಾಯಿಂಟ್. ಆದರೆ ಎಂಟ್ರಿಲ್ಲೇ ಇಷ್ಟು ಗಬ್ಬೆದ್ದು ನಾರ್ತಾ ಇದೆಯಲ್ಲ ಚಿಕ್ಕಮಗಳೂರು ಅಂತ, ಅಲ್ಲಿ ನಗರಸಭೆಯವರಿಗೆ, ಅಲ್ಲಿನ ಅಧಿಕಾರಿಗಳಿಗೆ ಅಥವಾ ಶಾಸಕರಿಗೆ ಯಾರಿಗೂ ಕಾಣಿಸ್ತಾ ಇಲ್ವಾ? ಮೇ ಬಿ ಅಲ್ಲಿರೋರಿಗೆ ಎಲ್ರಿಗೂ ಕೂಡ ಬರೀ ಹಿಂದೂ ಮುಸ್ಲಿಂ ಇಂಥ ತಂದು ಹಾಕ್ಬಿಟ್ಟೆ ತಮಾಷೆ ನೋಡೋದಾಗಿದೆ ಅಂತ ಕಾಣಿಸುತ್ತೆ. ಅಭಿವೃದ್ಧಿ ವಿಚಾರ ಕಾಣಿಸ್ತಾ ಇಲ್ಲ. ಪೃಥ್ವಿ, ಏನು ಈ ಚಿಕ್ಕಮಗಳೂರು ಅಂತಂದ್ರೆ ಪ್ರವಾಸಿಗರಿಗೆ ಇನ್ನಿಲ್ಲದಂತಹ ಖುಷಿ. ಯಾಕಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಸ್ವಚ್ಛಂದ ಪರಿಸರವನ್ನ ಸವಿಲಿಕೆ ರಾಜ್ಯ ಅಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ನಿತ್ಯ ಬರ್ತಾರೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗಳೂರಿಗೆ ಬರ್ತಾರೆ. ಆದ್ರೆ ಬೆಂಗಳೂರು ಹಾಸನ ಮಾರ್ಗವಾಗಿ ಚಿಕ್ಕಮಗಳೂರು ನಗರಕ್ಕೆ ಎಂಟ್ರಿ ಆಗುವಂತಹ ಮಾರ್ಗದಲ್ಲಿಯೇ ಸಿಗ್ತಕ್ಕಂತ ಕೋಟೆ ಬಡಾವಣೆಯ ಬಳಿ ಇರ್ತಕ್ಕಂತ ತಾವರೆಕೆರೆ ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿ ಇದೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಪಾಳು ಬಿದ್ದಿರ್ತಕ್ಕಂಥದ್ದು. ಏನಂದ್ರೆ ಆ ಒಂದು
ಕೆರೆ ಯಾವ ರೀತಿಯಾಗಿ ಅಂತಂದ್ರೆ ಯಾವುದೋ ಒಂದು ರಾಜಕಾಲುವೆ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕೆಂಗೇರಿ ಮೋರಿಗಿಂತಲೂ ಈ ಕಡೆಯಾಗಿದೆ ಅನ್ನೋ ಒಂದು ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಕೋಟೆ ಕೆರೆ ಹೃದಯ ಭಾಗದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕೆರೆ ಬಳಿ ಸುತ್ತಮುತ್ತಲೂ ಕೂಡ ವಾಕ್ ಮಾಡ್ಲಿಕ್ಕೆ ಬರ್ತಕ್ಕಂಥ ಸಂಖ್ಯೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ವಯಸ್ಸಾದವರು ಇರ್ಬೋದು, ಯುವಕರು ಇರ್ಬೋದು, ಮತ್ತು ಇನ್ನು ಕೆಲವರು ಜನ ಸಂಜೆ ವೇಳೆ ವಾಕ್ ಮಾಡಿ ತಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಈ ಒಂದು ಕೋಟೆ ಕೆರೆಗೆ ಬಳಿ ಬರ್ತಾರೆ. ಆದ್ರೆ ಕೋಟೆ ಕೆರೆಯ ಒಂದು ಬಳಿ ಇರ್ತಕ್ಕಂಥ ನಿರ್ವಹಣೆ ಅಂದ್ರೆ ಸಣ್ಣ ನೀರಾವರಿ ಇಲಾಖೆಗೆ ಬರ್ತದೆ. ಆದ್ರೆ ಅವ್ರು ಯಾವುದೇ ರೀತಿಯಾದಂತಹ ನಿರ್ವಹಣೆಯನ್ನ ಕೂಡ ಮಾಡಿಲ್ಲ. ಇನ್ನು ನಗರಸಭಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಗರಸಭೆಯಿಂದಲೂ ಕೂಡ ಸಾಕಷ್ಟು ಬಾರಿ ಅನುದಾನವನ್ನ ಕೋಟೆ ಕೆರೆಯ ಅಭಿವೃದ್ಧಿಗೆ ಎಂದು ಇಟ್ಟಿದ್ದಾರೆ. ಆದ್ರೆ ಕೆರೆ ಮಾತ್ರ ಅಭಿವೃದ್ಧಿಯಾಗಿಲ್ಲ, ಕಡತಗಳಲ್ಲಿ ಮಾತ್ರ ಆ ಒಂದು ಕೆರೆಯ ಅಭಿವೃದ್ಧಿಯನ್ನ ತೋರಿಸಲಾಗಿದೆ ಅನ್ನೋ ಒಂದು ಆರೋಪವನ್ನ ಈಗಾಗಲೇ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿದ್ದಂತಹ ಜೈರಾಮ್ ರಮೇಶ್ ಅವರು ಕೂಡ ಕೋಟಿ ಅನುದಾನವನ್ನ ಈ ಒಂದು ತಾವರೆ ಕೆರೆಗೆ ಹೋಗಿ ನೀಡಿದ್ರು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಆ ಒಂದು ಕೋಟಿ ಅನುದಾನವನ್ನ ವ್ಯಯ ಮಾಡಿದ್ರು ಕೂಡ ಕೋಟೆ ಕೆರೆ ಮಾತ್ರ ಯಾವುದೇ ರೀತಿಯಾದಂತಹ ತನ್ನ ಸ್ವರೂಪವನ್ನ ಬದಲಾಯಿಸಿಕೊಂಡಿಲ್ಲ. ಆದ್ರೆ ಇಲ್ಲಿ ಬರ್ತಕ್ಕಂತ ಪ್ರವಾಸಿಗೆ ಅಂದ್ರೆ ಇಲ್ಲಿ ವಾಕ್ ಮಾಡ್ಲಿಕ್ಕೆ ಬರ್ತಕ್ಕಂಥವ್ರು ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಅನಾರೋಗ್ಯವನ್ನ ಹೊತ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ. ಯಾಕಂತಂದ್ರೆ ಈ ಒಂದು 36 ಎಕರೆ ಸರಿ ಮಾಡಿಸ್ಲಿಕ್ಕೆ ಏನ್ ಪ್ರಾಬ್ಲಮ್ ಇವ್ರಿಗೆ ಅಂತ? ಏನ್ ಪ್ರಾಬ್ಲಮ್ ಆಗಿದೆ? ಅನುದಾನದ ಕೊರತೆನಾ ಅಥವಾ ಯಾರ ಕಣ್ಣಿಗೂ ಬೀಳ್ತಾನೆ ಇಲ್ವಾ? ನಗರಸಭೆ ಇದ್ದೇನ್ ಪ್ರಯೋಜನ ಅಲ್ಲಿ? ಪೃಥ್ವಿ ಏನಂತಂದ್ರೆ ಈ ಒಂದು ಚಿಕ್ಕಮಗಳೂರಿನ ತಾವರೆಕೆರೆ ಏನಿದೆ, ಅಧಿಕಾರಿಗಳಿಗಿರ್ಬೋದು, ಜನಪ್ರತಿನಿಧಿಗಳಿಗಿರ್ಬೋದು, ದುಡ್ಡು ಮಾಡ್ತಕ್ಕಂತ ಒಂದು ಮಾರ್ಗ, ಸುಲಭ ಮಾರ್ಗ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆಗಾಗಿ ಅವುಗಳನ್ನ ಸೌಕರ್ಯಗಳನ್ನ ಒದಗಿಸ್ಲಿಕ್ಕಾಗ್ಲಿ ಮತ್ತೊಂದು ಈಜುಕೊಳವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಕೋಟಿ ಅನುದಾನವನ್ನ ತರ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ. ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಕೇವಲ ಹಣ ಮಾಡ್ಲಿಕ್ಕೆ ಇರ್ತಕ್ಕಂಥ ದಾರಿಯನ್ನಾಗಿ ಈ ಒಂದು ಕೋಟೆ ಕೆರೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಅನುದಾನ ಬರ್ತಾ ಇದೆ, ಆದ್ರೆ ಅನುದಾನ ಕೆರೆ ನೀರು ಯಾವ ರೀತಿ ಹರಿದು ಹೋಗ್ತದೋ ಅದೇ ರೀತಿಯಲ್ಲಿ ಅನುದಾನ ಹರಿದು ಹೋಗ್ತಾ ಇದೆ. ಆದ್ರೆ ಕೆರೆ ಮಾತ್ರ ತನ್ನ ಸ್ವರೂಪವನ್ನ ಬದಲಾಯಿಸಿಕೊಂಡಿಲ್ಲ. ಅನೈತಿಕ ಚಟುವಟಿಕೆಗಳ ಅಡ್ಡೆ ಆಗಿದೆ ಅನ್ನೋ ಒಂದು ಮಾತು ಕೇಳಿ ಬಂದಿರತಕ್ಕಂಥದ್ದು. ಸಂಜೆ ಆದ್ರೆ ಸಾಕು ಪುಂಡ ಪೋಖ್ರಿಗಳು ಎಣ್ಣೆ ಕುಡಿಯೋದಿಕ್ಕೆ ಅಲ್ಲಿಗೆ ಬರ್ತಕ್ಕಂಥದ್ದು. ಜೊತೆಗೆ ಅಲ್ಲಿಗೆ ಹೋದಂತ ಏನು ಮಹಿಳೆಯರಿಗಿರ್ಬೋದು ಮತ್ತೆ ವೃದ್ಧರಿಗೆ ಯಾವುದೇ ರೀತಿಯಾದಂತ ಭದ್ರತೆ ಇಲ್ಲ ಅಂತ. ಯಾಕಂತಂದ್ರೆ ಬೀದಿ ದೀಪಗಳು ಕೂಡ ನಿರ್ವಹಣೆ ಮಾಡುವಲ್ಲಿ ನಗರಸಭೆ ಹಿಂದೆ ಬಿದ್ದಿರ್ತಕ್ಕಂಥದ್ದು. ಚಿಕ್ಕಮಗಳೂರು ನಗರಸಭೆ ಈ ಒಂದು ಕೋಟೆ ತಾವರೆಕೆರೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ಹಿಂದೆ ಬಿದ್ದಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಪೃಥ್ವಿ, ಅಲ್ಲ, ಊರ್ ಕಸ ತಂದು ಆ ಕೆರೆ ಹತ್ರ ಹಾಕ್ತಾರೆ ಅಂದ್ರೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೂ ಆಗ್ತಾ ಇಲ್ವಾ? ಅಲ್ಲಿ ಕಸ ತಂದಂಗ ಆಗ್ತಾ ಇದಾರಲ್ಲ, ಅಲ್ಲಿ ಇದ್ ಬಂದವ್ರು ಎಲ್ಲ ಮಾತನಾಡ್ದಂಥವ್ರೆಲ್ಲ ಅದನ್ನೇ ಹೇಳ್ತಾ ಇದ್ರಪ್ಪ. ಕೋಳಿ ಸತ್ತಿರೋ ಕೋಳಿ ಎಲ್ಲ ತಂದು ಬಿಸಾಕ್ತಾರೆ, ಊರಿನ ಕಸ ಎಲ್ಲ ತಂದು ಇಲ್ಲಿ ಬಿಸಾಕ್ತಾರೆ ಅಂತ. ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಹೌದು ಪೃಥ್ವಿ, ಏನಂತಂದ್ರೆ ಕೋಟೆ ತಾವರೆಕೆರೆ ಚಿಕ್ಕಮಗಳೂರು ನಗರಸಭೆಯಿಂದ ಕೆಲವೇ ಮೀಟರ್ಗಳಷ್ಟು ದೂರದಲ್ಲಿರ್ತಕ್ಕಂಥದ್ದು. ಆದ್ರೂ ಕೂಡ ಅಧಿಕಾರಿಗಳಿಗೆ ಈ ಒಂದು ಕೆರೆಯ ಒಳಗಡೆ ಬೆಳೆದಿರ್ತಕ್ಕಂಥ ಕೆಟ್ಟ ಗಿಡ ಗಂಟಿಗಳಿರ್ಬೋದು ಮತ್ತೆ ಕೆರೆ ಏರಿ ಸುತ್ತಮುತ್ತ ಬಿದ್ದಿರ್ತಕ್ಕಂಥ ತ್ಯಾಜ್ಯವನ್ನ ಅವುಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅವುಗಳನ್ನ ತೆಗೆಸ್ಲಿಕ್ಕೂ ಕೂಡ ಒಂದು ಯಾವುದೇ ರೀತಿಯಾದಂತಹ ಇಚ್ಛಾಶಕ್ತಿಯನ್ನ ತೋರ್ತಾ ಇಲ್ಲ. ಸ್ಥಳೀಯ ನಗರಸಭೆ ಸದಸ್ಯರುಗಳಿರ್ಬೋದು, ಅಧ್ಯಕ್ಷರುಗಳಿರ್ಬೋದು, ಜೊತೆಗೆ ಸ್ಥಳೀಯ ಶಾಸಕರುಗಳು ಕೂಡ ಈ ಒಂದು ಕೆರೆ, ಯಾಕಂತಂದ್ರೆ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಅಂತ ಬರ್ತಾ ಇರ್ತಕ್ಕಂಥ ಪ್ರವಾಸಿಗರು ಆ ಕೆರೆಯನ್ನ ನೋಡಿದ್ರೆ ಒಂದಷ್ಟು ಸಮಯ ಕೆರೆ ಬಳಿ ಕಾದು ಕುಳಿತು ಅಲ್ಲಿನ ಅವರ ಒಂದು ಉತ್ತಮವಾದ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಹೋಗುವಂತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಬರ್ತಾ ಇದ್ದಂತೆ ಆ ಕಡೆ ತಿರುಗಿಯೂ ಕೂಡ ನೋಡ್ಲಿಕ್ಕೆ ಮನಸ್ಸು ಬಾರದ ರೀತಿಯಲ್ಲಿ ಒಂದು ಕೆರೆಯನ್ನ ಮಾಡಿರೋದು ಏನು ಚಿಕ್ಕಮಗಳೂರು ನಗರದ ಜನತೆ ಏನು ಆಕ್ರೋಶಕ್ಕೆ ಕಾರಣ. ಈಗ ಸುದ್ದಿ ಬಿತ್ತರಾಗಿದೆ, ಈಗ್ಲಾದ್ರೂ ಕಣ್ಬಿಟ್ಟು ನೋಡ್ತಾರ, ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾರ ಅಂತ ನೀವು ಕೂಡ ಫಾಲೋ ಅಪ್ ಮಾಡಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಇದಾಗಿತ್ತು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ನೋಡ್ತಾರೆ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.